ಬೆಳಗ್ಗೆ ಪಕ್ಕ ಪ್ರವಾಹ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆದ್ದರಿಂದ ಈ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ನೆಲೆಸಿರುವಂಥ ಮನೆ ನಿವಾಸಿಗಳಿಗೆ ತಿಳಿಸುವುದೆಂದರೆ ಯಾವುದೇ ಪ್ರಮಾಣದ ಪ್ರವಾಹದ ಮಟ್ಟ ಹೆಚ್ಚಿಗೆ ಆಗಲಿ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದ್ದು ನೀವುಗಳ ಸುರಕ್ಷತೆಗಾಗಿ ನಿಮ್ಮ ಒಂದು ಸಾಮಾನ್ಯ ಕಾಳಜಿ ಕೇಂದ್ರಗಳು ಪ್ರವಾಹ ಮನೆಗಳಿರ್ತದೆ ನನಗೆ ಸಹಕರಿಸಲಾಗಿದೆ 10 ವರ್ಷಗಳ ವಿದ್ಯಾರ್ಥಿಯಾಗಿ ಎಲ್ಲರಿಗೂ ರಾಮನಾಥಪುರ ಹೋಬಳಿಯಲ್ಲಿ ನಮ್ಮ ಎಲ್ಲ ಟಾಸ್ಕ್ ಫೋರ್ಸ್ ತಂಡದ ಜೊತೆ ಸಮೀಕ್ಷೆ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಕಂದಾಯ, ಕೃಷಿ, ತೋಟಗಾರಿಕೆ ಮತ್ತು ಫೈರ್ ಸರ್ವಿಸಸ್, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರನ್ನ ಪಂಚಾಯಿತಿ ಮತ್ತು ಎಲ್ಲರನ್ನ ಒಳಗೊಂಡಂತೆ ಎಲ್ಲ ಇಲಾಖೆಗಳನ್ನ ಒಳಗೊಂಡಂತೆ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ಆ ತಂಡ ಎಲ್ಲರೂ ಸೇರಿ ನಾವು ಈ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯಿಂದ ಬಂದು ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಪರಿಸ್ಥಿತಿ ಅವಲೋಕನ ಆಗಿರ್ಬೋದು ಇದನ್ನ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಸಾರ್ವಜನಿಕರು ಕೂಡ ಇಲ್ಲಿ ನಮಗೆ ಸಹಕಾರ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ಈಗೇನು ಇಲ್ಲಿ ಒಂದು ಬ್ಯಾರಿಕೇಡ್ ಹಾಕೋದಕ್ಕೆ ಪೊಲೀಸರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೇನು ಶೀಘ್ರದಲ್ಲೇ ಬ್ಯಾರಿಕೇಡ್ ಹಾಕ್ತಾರೆ. ಮತ್ತು ಇನ್ನು ಎಲ್ಲೆಲ್ಲಿ ಸ್ವಲ್ಪ ಸಮಸ್ಯಾತ್ಮಕ ಪ್ರದೇಶಗಳಿದೆ ಅವನ್ನೆಲ್ಲ ಗುರುತು ಮಾಡ್ತಾ ಇದ್ದೀವಿ. ಅಂಥ ಪ್ರದೇಶಗಳಿಗೆ ದಯಮಾಡಿ ಸಾರ್ವಜನಿಕರು ಯಾರು ಕೂಡ ಬರಬಾರ್ದು. ದಯವಿಟ್ಟು ನಮ್ಮ ತಾಲೂಕು ಆಡಳಿತದ ಜೊತೆ ಮತ್ತು ಇಲ್ಲಿ ಏನು ಟಾಸ್ಕ್ ಫೋರ್ಸ್ ಟೀಮ್ ವರ್ಕ್ ಮಾಡ್ತಿದೆ ಅವರಿಗೆ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು. ಮತ್ತು ಆದಷ್ಟು ನಿಮ್ಮ ಮಕ್ಕಳನ್ನಾಗಿರ್ಬೋದು ಮತ್ತು ವಯಸ್ಸಾದ ತಂದೆ ತಾಯಂದಿರು ಇರ್ಬೋದು ಇವನ್ನೆಲ್ಲ ಈ ಮಳೆಗಾಲದಲ್ಲಿ ಹೊರಗಡೆ ಸೂಕ್ಷ್ಮ ಪ್ರದೇಶಗಳಿಗೆ ತೆರಳದಂತೆ ತಾವು ದಯಮಾಡಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ತಮ್ಮ ಸಹಕಾರ ತುಂಬ ಇಂಥ ಸಂದರ್ಭದಲ್ಲಿ ಅಗತ್ಯ.